ಅಲ್ಲಿ ನಿಮಗೆ ಮುಂಚೆ ಎಷ್ಟು ಲಾಭ ಬರ್ತಾ ಇತ್ತು, ಇವಾಗ ಇದು ಹಾಕಿದ ಈ ಕಂಪನಿ ಇದು ಕೃಷಿ ಮಾಡಿದ ಮೇಲೆ ಎಷ್ಟು ಬರ್ತಾ ಇದೆ ಆರ್ಗ್ಯಾನಿಕ್? ಸರ್ ಇದು ಎಲಿಬಳ್ಳಿ ತೋಟಕ್ಕೆ ಯೂಸ್ ಮಾಡ್ತಾರೆ. ಹಾಂ, ಆರ್ಗ್ಯಾನಿಕ್, ಪ್ಯೂರ್ಲಿ ಆರ್ಗ್ಯಾನಿಕ್ 100%. ಹೌದು. ಅದ್ರ ಬಗ್ಗೆ ಅನುಮಾನ ಇಲ್ಲ, ಯಾವುದೇ ಕೆಮಿಕಲ್ಸ್ ಇರಲ್ಲ. ಹಾಂ, ಈಡನ್ನ ನಾವೇನು ಎಕ್ಸ್ಪೆಕ್ಟ್ ಮಾಡ್ತೀವೋ ಅದಕ್ಕಿಂತ ಜಾಸ್ತಿ ಒಂದು 80% ಎಕ್ಸ್ಪೆಕ್ಟ್ ಮಾಡ್ಬೋದು. ಹೌದು 80%. ಹೌದು. ಇವಾಗ ನೀವು ಮುಂಚೆ ಫರ್ಟಿಲೈಸರು ಇವೆಲ್ಲ ಹಾಕ್ತಿದ್ರಾ? ಇಲ್ಲ ಇಲ್ಲ, ಕಟ್ಟಿಗೆ ಗೊಬ್ಬರ ಹಾಕ್ತಿದ್ವಿ, ಹಾಂ, ಮಾಮೂಲಿ ಬರೋದು. ಇವಾಗ ಚೆನ್ನಾಗಿದೆ. ಇದ್ರ ಮೇಲೆ ನಿಮಗೆ ತುಂಬ ಹಾಂ, ಅಂದರೆ ಇವಾಗ ಇದು ರೇಟು ಹೆಂಗೆ ಡಿಫ್ರೆನ್ಸ್? ಮುಂಚೆ ಹಾಕುವಾಗ ಎಷ್ಟು ಖರ್ಚು ಬರ್ತದೆ? ಬೇರೆ ಕಂಪ್ನಿಗಳ ರೇಟ್ ಕಂಪೇರ್ ಮಾಡಿದ್ರೆ ಇದೇನು ದೊಡ್ಡ ಲಾಸ್ ನಮಗೆ ಅದು ಈಲ್ಡ್ನಲ್ಲಿ ರಿಕವರಿ 100% ರಿಕವರಿ ಆಗುತ್ತೆ, ಅನುಮಾನನೇ ಇಲ್ಲ ಯಾವುದೇ ಕಾರಣಕ್ಕೂ. ಅಂದರೆ ಇದಕ್ಕೆ ರೈತರಿಗೆ ಏನಂತ ಹೇಳ್ತೀವಿ? ರೈತರಿಗೆ ಅಂತ ಎಲ್ಲಿ ಕಿಡ್ಸಿನಕ್ಕೆ ಹೋಗಲ್ರಿ, ಹೊರಗೆ ಇಷ್ಟಿದ್ರು ತಗೋದು ಹೊಡ್ಕೊಂಡು ಅನುಭವ ತಗೋದು ಹೊಡ್ಕೋಬೇಕು ಅಷ್ಟೇ. ಇಲ್ಲ ಅಂದರೆ ಈಗ ಅನುಕೂಲ ಐತೆ ಅಂತ ಹೇಳ್ತೀರಾ? ಪಕ್ಕ 100% ಅನುಕೂಲ. ಹಾಂ, ಅದು ಹೇಳ್ರಿ. ತೀರ ಹೇಳಕ್ಕೆ ಹತ್ತಿ ಹೋಗಿ ಎತ್ತಿಯಾಗಿ ಹೇಳಕ್ ಹೋದ್ರೆ ಇಲ್ಲ, ಇವಾಗ ಜನಕ್ಕೆ ಮಾತು ಒಳ್ಳೇದು ಹೇಳ್ಬೇಕು ಹೋಗಲ್ಲ. ನಮ್ಮ ಸ್ವಭಾವ ಹಿಂಗೈತೆ. ಹಾಂ, ನೀವು ಇದ್ರ ಮೇಲೆ ಈ ಕಂಪ್ನಿ ಯೂಸ್ ಮಾಡಿದ್ಮೇಲೆ, ಆರ್ಗ್ಯಾನಿಕ್ ಬಂದ ಮೇಲೆ ನಿಮಗೆ ಎಲ್ಲ ಖರ್ಚುಗಳು ಕಮ್ಮಿ ಆಗಿ ಈಲ್ಡ್ ಜಾಸ್ತಿ ಆಗಿ ಸಾಯಿಲ್ ಅನುಮಾನನೇ ಇಲ್ಲ. ಸಾಯಿಲ್ ಆವಾಗ ಟೆಸ್ಟ್ ಮಾಡಿಸಿದ್ರೆ ಇವಾಗ ಹೆಂಗೈತೆ? ಸಾಯಿಲ್ ಡೆವಲಪ್ ಆಗುತ್ತೆ, ಸಾಯಿಲು ಡೆವಲಪ್ ಆಗ್ತದೆ. ಓ ಗಾಡ್. ಹಾಂ, ಕ್ರಿಯೇಟಿವಿಟಿ ತುಂಬ ಹೆಚ್ಚಿಗೆ ಆಗ್ತೈತೆ, ಥಿಕ್ನೆಸ್ ಬರುತ್ತೆ. ಅದಕ್ಕೆ ಈ ಕಂಪ್ನಿಯವರು ಇಂಜಿನಿಯರ್ಸ್ನ ಕರೆಸಿ, ಅಗ್ರಿಕಲ್ಚರ್ ಸೈಂಟಿಸ್ಟ್ನ ಕರೆಸಿ ನಿಮ್ಮ ಹೊಲಕ್ಕೆ ಕರ್ಕೊಂಡು ಬರೋ ಅಂತ ನಾನು ರಿಕ್ವೆಸ್ಟ್ ಮಾಡ್ತೀನಿ ಕಂಪ್ನಿಯವರು. ಅಲ್ಲಿ ಗ್ರೌಂಡ್ನಲ್ಲಿ ಮುಂಚಿತವಾಗಿ ಆಮೇಲೆ ಎರಡು ಟೆಸ್ಟ್ ಮಾಡಿಸ್ತೀವಿ. ಹಾಂ, ಅವಾಗ ಇದಿರ್ತದೆ, ಅನುಕೂಲ ಆಗಿರ್ತದೆ. ಯಾವ ಕಂಪ್ನಿ ಇವ್ರದ್ದು ಬರ್ರಿ. ಸರ್, ಥ್ಯಾಂಕ್ ಯು ಫಾರ್ ಇನ್ಫಾರ್ಮೇಷನ್ ಸರ್. ಇವರು ನಿಮ್ಮ ಹೆಸರು ಸರ್? ಉಮೇಶ್ ಅಂತ ಉಮೇಶ್ ಡಿ ಪಿ ಅಂತ ಇವರು ಹೆಸರು 3 ವರ್ಷದಿಂದ ನಮ್ಮ ಕಿರಾನ್ ಕಂಪ್ನಿ ಔಷಧಿಯನ್ನು ಬಳಸಿದ್ದಾರೆ. ಅವರಿಗೆ ನಮ್ಮ ಔಷಧಿ ಬಗ್ಗೆ ತುಂಬ ಒಪಿನಿಯನ್ ಇದೆ, ತುಂಬ ಅವರಿಗೆ ಈಲ್ಡ್ ಬಂದಿದೆ ಅಂತೆ. ಅವರಿಗೆ ಈ ಔಷಧಿಯಿಂದ ಯೂಸ್ನ ತುಂಬ ಖುಷಿಯಿಂದ ಹೇಳ್ತಿದ್ದಾರೆ. ನಮಗೆ 100% ರಿಸಲ್ಟ್ ಇದೆ ಸರ್. ನಾನು ಕಂಟಿನ್ಯೂ ಆಗಿ ಇದನ್ನೇ ಯೂಸ್ ಮಾಡ್ತೀನಿ, ಯಾವಾಗಲೂ ಇದನ್ನೇ ಯೂಸ್ ಮಾಡ್ತೀನಿ ಅಂತ ಸರ್ ತಮ್ಮ ಒಪಿನಿಯನ್ ಹೇಳ್ಕೊಂಡಿದ್ದಾರೆ. ಥ್ಯಾಂಕ್ ಯು ಸರ್. ಹರಪನಹಳ್ಳಿ ಹೇಳ್ರಿ, ಹರಪನಹಳ್ಳಿಗೆ ಮತ್ತು ಸೈಂಟಿಸ್ಟ್ನ ಕರ್ಕೊಂಡು ಬರ್ತೀವಿ ಅಂತ ಹೇಳ್ರಿ. ಹರಪನಹಳ್ಳಿ ತಾಲೂಕು, ಕೊಟ್ಟೂರು ತಾಲೂಕು, ಹರಪನಹಳ್ಳಿ, ಕೊಟ್ಟೂರು ಡಿಸ್ಟಿಕ್ ಹಳ್ಳಿ. ಎಲಿಬಳ್ಳಿ ತೋಟಕ್ಕೆ ಯೂಸ್ ಮಾಡಿ, ಎಲಿಬಳ್ಳಿ ತೋಟಕ್ಕೆ ಯೂಸ್ ಮಾಡಿದ್ದಾರೆ ಸರ್. ಅವ್ರಿಗೆ 100% ರಿಸಲ್ಟ್ ಬಂದಿದೆ ಅಂತೆ. 8 ಪೆಂಡಿ ಎಲೆ ಬರ್ತಿರೋದು 12 ಪೆಂಡಿ ಎಲೆ ಬಂದಿದೆ ಅಂತೆ. ಅವರೇ ನಮ್ಮ ಆತ್ಮ ಸಾಕ್ಷಿಯಾಗಿ ಒಪ್ಕೊಂಡ್ರೆ ಯಾವುದೇ ಕಂಪ್ನಿ ಪರವಾಗಿ ಎಲ್ಲ ಏನಿಲ್ಲ, ಸ್ವಂತ ರಿಸಲ್ಟ್ ಬಂದ್ರೆ ಕಂಪ್ನಿ ಅವ್ರು ಕರೆಸಿ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಮಾಡಿ ಎಲ್ಲರಿಗೆ ಇದು ಮಾಡಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಏನಪ್ಪ